ನಮಸ್ಕಾರ ಫ್ರೆಂಡ್ಸ್. ಯಾವತ್ತಾದರೂ ನಿಮಗೆ ಆಳವಾದ ನಿದ್ರೆಯಿಂದ ಇದ್ದಕ್ಕಿದ್ದಂತೆ ಎಚ್ಚರ ಆದಾಗ ಒಂದು ಕ್ಷಣ ನಿಮ್ಮ ಕೈಕಾಲುಗಳು ಎಲ್ಲಿ ಇವೆ ಅಂತ ಗೊತ್ತಾಗದಂತಹ ಅನುಭವ ಆಗಿದೆಯಾ? ಅಥವಾ ಆ ಒಂದು ಸೆಕೆಂಡ್ ದೇಹ ಇದ್ದೂ ಇಲ್ಲದ ಹಾಗೆ, ಗಾಳಿಯಲ್ಲಿ ತೇಲ್ತಿರೋ ಹಾಗೆ ಅನುಭವ ಆಗಿದೆಯಾ? ನಮ್ಮ ಮೆದುಳು ಅತ್ಯಂತ ಆಳವಾದ ಶಾಂತ ಸ್ಥಿತಿಗೆ ತಲುಪಿದಾಗ ಅದು ದೇಹದ ತೂಕ ಮತ್ತು ಭಾಗಗಳ ಅರಿವನ್ನು ತಾತ್ಕಾಲಿಕವಾಗಿ ಮರೆತು ಬಿಡುತ್ತದೆ. ಇದು ನಿಮ್ಮ ಫಿಸಿಕಲ್ ಬಾಡಿ ಮತ್ತು ನಿಮ್ಮ ಆಸ್ಟ್ರಲ್ ಬಾಡಿ ನಡುವಿರುವ ಬಂಧ ಸ್ವಲ್ಪ ಸಡಿಲ ಆಗುವ ಹಂತ. ಆತ್ಮ ದೇಹದಿಂದ ಹೊರಗೆ ಹೋಗುವ ಪ್ರಕ್ರಿಯೆಗೆ ಅತ್ಯಂತ ಹತ್ತಿರದ ಗೇಟ್ವೇ ಇದು. ಇಲ್ಲಿ ಒಂದು ದೊಡ್ಡ ರಹಸ್ಯ ಇದೆ. ಈ ವೇಟ್ಲೆಸ್ನೆಸ್ ಅಥವಾ ದೇಹ ಹಗುರಾಗುವ ಸ್ಥಿತಿ ಸ್ವಾಭಾವಿಕವಾಗಿ ನಿದ್ರೆಯಲ್ಲಿ ಬಂದಾಗ ಮಾತ್ರ ಅಲ್ಲ. ಇದನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಧ್ಯಾನದ ಮೂಲಕ ಕೂಡ ಸೃಷ್ಟಿಸಬಹುದು. ಇದೇ ಆಸ್ಟ್ರಲ್ ಟ್ರಾವೆಲ್ ಪ್ರಾಕ್ಟೀಷನರ್ಗಳು ಮೊದಲು ಕಲಿಯುವ ರಹಸ್ಯ ಟೆಕ್ನಿಕ್. ದೇಹದ ಭಾರವನ್ನು ಪ್ರಜ್ಞಾಪೂರ್ವಕವಾಗಿ ಕರಗಿಸೋದು. ಆದರೆ ಇಲ್ಲೊಂದು ಸಣ್ಣ ಎಚ್ಚರಿಕೆ. ಈ ಅಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿದ್ರೆ ದೇಹ ಮತ್ತು ಮನಸ್ಸಿನ ನಡುವೆ ಒಂದು ಅಪೂರ್ಣ ಸಂಪರ್ಕ ಉಳಿಯುತ್ತೆ. ಅದರಿಂದ ನಿಮಗೆ ಸ್ವಲ್ಪ ಗೊಂದಲ ಅಥವಾ ತಲೆ ಸುತ್ತು ಅನುಭವ ಆಗಬಹುದು. ಹಾಗಾಗಿ ಮುಂದಿನ ಕೆಲವು ನಿಮಿಷ ಪೂರ್ಣ ಜಾಗೃತಿಯಿಂದ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಮಾಡಿ. ವೀಕ್ಷಕರೇ, ವೇಟ್ಲೆಸ್ನೆಸ್ ಎಂದರೆ ಕೇವಲ ಗಾಳಿಯಲ್ಲಿ ತೇಲುವುದಲ್ಲ. ಅದು ನಿಮ್ಮ ಮನಸ್ಸಿನಲ್ಲಿರುವ ಅಹಂಕಾರ, ಕೋಪ ಮತ್ತು ಚಿಂತೆಗಳೆಂಬ ಭಾರವನ್ನು ಇಳಿಸಿ ನಿಮ್ಮ ಮೂಲ ಸ್ವರೂಪವಾದ ಶುದ್ಧ ಚೈತನ್ಯವಾಗಿ ಬದಲಾಗುವ ದಿವ್ಯ ಪ್ರಕ್ರಿಯೆ. ಇದೊಂದು ಪ್ರಬಲವಾದ ಅನುಭವ. ಹಾಗಾಗಿ ಯಾವುದೇ ಗೊಂದಲವಿಲ್ಲದ ಶಾಂತವಾದ ಜಾಗವನ್ನು ಆರಿಸಿಕೊಳ್ಳಿ, ಹೆಡ್ಫೋನ್ ಧರಿಸಿಕೊಳ್ಳಿ. ಧ್ಯಾನವನ್ನು ಶುರು ಮಾಡುವ ಮುಂಚೆ ನಾನು ನಿಮಗೆ ಒಂದು ಅತ್ಯಂತ ಪ್ರಮುಖವಾದ ವಿಷಯವನ್ನು ಹೇಳಬೇಕು. ನಮ್ಮಲ್ಲಿ ಪ್ರತಿಯೊಬ್ಬರ ದೇಹ ಮತ್ತು ಮನಸ್ಸಿನ ಸ್ಥಿತಿ ಬೇರೆ ಬೇರೆಯಾಗಿರುತ್ತೆ. ಹಾಗಾಗಿ ಈ ಧ್ಯಾನದ ಸಮಯದಲ್ಲಿ ನಿಮಗೆ ಕೆಲವು ವಿಭಿನ್ನ ಅನುಭವಗಳು ಆಗಬಹುದು. ನಿಮ್ಮ ಕೈಕಾಲುಗಳು ಸಂಪೂರ್ಣವಾಗಿ ಮರಗಟ್ಟಿದಂತೆ ಆಯಿತು ಅಂತ ಅನ್ನಿಸಬಹುದು. ನಿಮ್ಮ ದೇಹದ ಗಾತ್ರ ತುಂಬ ದೊಡ್ಡದಾಗಿ ಇಡೀ ರೂಪಿನ ತುಂಬ ವಿಸ್ತರಿಸುತ್ತಿದೆ ಅಂತ ಭಾಸವಾಗಬಹುದು. ಅಥವಾ ಕಣ್ಣು ಮುಚ್ಚಿದಾಗ ಇಡೀ ದೇಹ ಆಂಟಿ ಕ್ಲಾಕ್ವೈಸ್ ಥರ ಅಥವಾ ಕ್ಲಾಕ್ವೈಸ್ನಲ್ಲಿ ತಿರುಗ್ತಾ ಇದೆ ಅಂತ ಅನ್ನಿಸಬಹುದು. ಇವೆಲ್ಲವೂ ನಿಮ್ಮೊಳಗಿನ ಎನರ್ಜಿ ಚಾನಲ್ಗಳು ಕ್ಲೀನ್ ಆಗುತ್ತಿರುವ ಸೂಕ್ಷ್ಮ ಸಂಕೇತಗಳು. ಇದಕ್ಕೆ ದಯವಿಟ್ಟು ಭಯಪಡಬೇಡಿ. ಇನ್ನು ಕೆಲವು ವೀಕ್ಷಕರಿಗೆ ಯಾವುದೇ ರೀತಿಯ ಫೀಲಿಂಗ್ ಆಗದಲೇನೂ ಇರಬಹುದು. ಕೇವಲ ಕಣ್ಣು ಮುಚ್ಚಿ ಕುಳಿತಿದ್ದೀನಿ ಅಷ್ಟೇ ಅಂತ ಅನ್ನಿಸಬಹುದು. ಒಂದು ವೇಳೆ ನಿಮಗೂ ಯಾರಿಗಾದ್ರೂ ಹೀಗೆ ಅನಿಸಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಿರಾಶರಾಗಬೇಡಿ. ತೇಲುವ ಫೀಲಿಂಗ್ ಆಗಿಲ್ಲ ಅಂದ ತಕ್ಷಣ ಧ್ಯಾನ ಫೇಲ್ ಆಗಿದೆ ಅಂತ ಅಲ್ಲ. ನಿಮಗೆ ಯಾವುದೇ ಫೀಲಿಂಗ್ ಆಗದಿದ್ರೂ ಸಹ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ದೇಹ ಅತ್ಯಂತ ಆಳವಾದ ವಿಶ್ರಾಂತಿಯನ್ನು ಪಡೆಯುತ್ತಿರುತ್ತದೆ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಲು ಇನ್ನೂ ಸ್ವಲ್ಪ ಸಮಯ ಬೇಕು ಅಷ್ಟೇ. ವೀಕ್ಷಕರೇ, ಈಗ ಆರಾಮವಾಗಿ ಕುಳಿತುಕೊಳ್ಳಿ. ಬೆನ್ನನ್ನು ನೇರವಾಗಿಟ್ಟುಕೊಳ್ಳಿ. ಹಾಗೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಕೈಗಳನ್ನು ನಿಮ್ಮ ಮಂಡಿಯ ಮೇಲೆ ಆರಾಮವಾಗಿ ಇಟ್ಟುಕೊಳ್ಳಿ. ನಿಮ್ಮ ಎರಡು ಹಸ್ತಗಳು ಆಕಾಶದ ಕಡೆ ಮುಖ ಮಾಡಿರಲಿ. ಈಗ ನಿಮ್ಮ ಇಡೀ ಗಮನವನ್ನು ನಿಮ್ಮ ಉಸಿರಾಟದ ಕಡೆಗೆ ತನ್ನಿ. ದೀರ್ಘವಾಗಿ, ಅತ್ಯಂತ ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಮ್ಮ ದೇಹದೊಳಗೆ ಶುದ್ಧವಾದ
ಬಿಳಿ ಬಣ್ಣದ ಪ್ರಾಣಶಕ್ತಿ ತುಂಬಿಕೊಳ್ಳುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಈಗ ನಿಧಾನವಾಗಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಬಿಡಿ. ಉಸಿರು ಹೊರಗೆ ಹೋಗುವಾಗ ನಿಮ್ಮ ಇಡೀ ದಿನದ ದಣಿವು ಗಾಳಿಯಲ್ಲಿ ಕರಗಿ ಹೋಗುತ್ತಿದೆ ಎಂದು ಭಾವಿಸಿ. ಇನ್ನೊಮ್ಮೆ ದೀರ್ಘವಾಗಿ ಅತ್ಯಂತ ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಮ್ಮ ದೇಹದೊಳಗೆ ಶುದ್ಧವಾದ ಬಿಳಿ ಬಣ್ಣದ ಪ್ರಾಣಶಕ್ತಿ ತುಂಬಿಕೊಳ್ಳುತ್ತಿದೆ ಎಂದು ಭಾವಿಸಿ. ಈಗ ನಿಧಾನವಾಗಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಬಿಡಿ. ಉಸಿರು ಹೊರಹೋಗುವಾಗ ನಿಮ್ಮ ಇಡೀ ದಿನದ ದಣಿವು ಗಾಳಿಯಲ್ಲಿ ಕರಗಿ ಹೋಗುತ್ತಿದೆ. ಮತ್ತೊಮ್ಮೆ ಆಳವಾದ ಉಸಿರು. ನಿಮ್ಮ ಉಸಿರಾಟದ ಲಯ ನಿಧಾನವಾಗುತ್ತಿದೆ. ನಿಮ್ಮ ಹೃದಯದ ಬಡಿತ ಶಾಂತವಾಗುತ್ತಿದೆ. ಹೊರಗಿನ ಪ್ರಪಂಚದ ಎಲ್ಲ ಶಬ್ದಗಳು ದೂರವಾಗುತ್ತಿವೆ. ಕೇವಲ ನನ್ನ ಧ್ವನಿ ಮಾತ್ರ ನಿಮಗೆ ಕೇಳಿಸುತ್ತಿದೆ. ಈಗ ನಿಮ್ಮ ದೇಹದ ಪೂರ್ಣ ತೂಕವನ್ನು ಗಮನಿಸಿ. ನೆಲದ ಮೇಲೆ ಎಷ್ಟು ಭಾರವಾಗಿ ಒತ್ತಿದ್ದೀರಾ ಅಂತ ಅನುಭವಿಸಿ. ಪಾದಗಳ ತೂಕ ಅನುಭವಿಸಿ. ಕಾಲುಗಳ ತೂಕ, ತೊಡೆಗಳ ಸೊಂಟದ ತೂಕ, ಬೆನ್ನಿನ ತೂಕ, ನೆಲಕ್ಕೆ ಒತ್ತಿಕೊಂಡಿರುವ ಭಾವ, ಭುಜಗಳ ತಲೆಯ ತೂಕ. ಈ ಸಂಪೂರ್ಣ ಭಾರವನ್ನು ಒಪ್ಪಿಕೊಳ್ಳಿ, ಗೌರವಿಸಿ. ಇದೇ ನಮ್ಮ ಪ್ರಯಾಣದ ಆರಂಭ ಬಿಂದು. ಪೂರ್ಣ ಭಾರದಿಂದ ಪೂರ್ಣ ಹಗುರತೆಗೆ. ಈಗ ಕಲ್ಪಿಸಿಕೊಳ್ಳಿ, ನಿಮ್ಮ ಪಾದಗಳ ಸುತ್ತ ಒಂದು ಮೃದುವಾದ ಬೆಳ್ಳಿ ಬಣ್ಣದ ಮಂಜು ಆವರಿಸಿಕೊಳ್ಳುತ್ತಾ ಇದೆ. ಆ ಮಂಜಿನ ಸ್ಪರ್ಶದಲ್ಲಿ ನಿಮ್ಮ ಪಾದಗಳು ನಿಧಾನವಾಗಿ ಹಗುರವಾಗುತ್ತಾ ಇವೆ, ಮೋಡದ ಥರ. ಈ ಮಂಜು, ಈ ಹಗುರತೆ ಈಗ ಕಾಲುಗಳಿಗೆ, ಮೊಣಕಾಲುಗಳಿಗೆ ಏರುತ್ತಿದೆ. ಕಾಲುಗಳು ಈಗ ಹತ್ತಿಯಷ್ಟು ಹಗುರ. ಎಲ್ಲಿ ಇವೆ ಅಂತ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತಿಲ್ಲ. ಈ ಹಗುರತೆ ಈಗ ನಿಮ್ಮ ಸೊಂಟ, ಹೊಟ್ಟೆ, ಬೆನ್ನಿಗೆ ಏರುತ್ತಿದೆ. ದೇಹದ ಮಧ್ಯಭಾಗ ಈಗ ತೂಕ ಇಲ್ಲದ ಹಾಗೆ ಗಾಳಿಯಲ್ಲಿ ತೇಲುತ್ತಿರೋ ಹಾಗೆ ಅನ್ನಿಸುತ್ತಿದೆ. ನಿಮ್ಮ ಎದೆ, ಭುಜಗಳು, ತೋಳುಗಳು ಎಲ್ಲ ಆ ಬೆಳ್ಳಿ ಮಂಜಿನಲ್ಲಿ ಕರಗುತ್ತಾ ಹಗುರವಾಗುತ್ತಾ ಇದೆ. ಆ ಬೆಳ್ಳಿಯ ಮಂಜು ನಿಮ್ಮ ಬೆರಳ ತುದಿಯವರೆಗೂ ಹರಡುತ್ತಿದೆ. ಹಾಗೆ ನಿಮ್ಮ ದೇಹ ಹಗುರವಾಗುತ್ತಾ ಇದೆ. ಈಗ ನಿಮ್ಮ ಕುತ್ತಿಗೆ, ದವಡೆ,
ಕಣ್ಣುಗಳ ಸುತ್ತ, ತಲೆ, ಎಲ್ಲ ಕಡೆಯೂ ಆ ಬೆಳ್ಳಿ ಮಂಜು ಹರಡುತ್ತಿದೆ. ಈಗ ನಿಮ್ಮ ಇಡೀ ದೇಹ ಸಂಪೂರ್ಣ ಹಗುರವಾಗಿದೆ. ನಿಮ್ಮ ಇಡೀ ದೇಹ ಈಗ ಒಂದು ಮೋಡದ ಥರ ನೀರಿನ ಮೇಲೆ ತೇಲುತ್ತಿರುವ ಹಾಗೆ, ಗಾಳಿಯಲ್ಲಿ ತೇಲುತ್ತಿರುವ ಹಾಗೆ ಅನುಭವವಾಗುತ್ತಿದೆ. ಇದು ದೇಹದ ಭೌತಿಕ ಗಡಿ ಕರಗಿ ಆತ್ಮ ಮುಕ್ತ ಆಗುವ ಸಿದ್ಧತೆ. ಈ ಕ್ಷಣದಲ್ಲಿ ದೇಹ ಎಲ್ಲಿ ಮುಗಿಯುತ್ತೆ, ಗಾಳಿ ಎಲ್ಲಿ ಶುರು ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತಿಲ್ಲ. ಗಡಿ ಇಲ್ಲದ ಈ ಹಗುರತೆಯಲ್ಲಿ ಸುಮ್ಮನೆ ಇದ್ದು ಬಿಡಿ. ಈಗ ಕತ್ತಲೆಯ ಆಕಾಶದಲ್ಲಿ ನೀವು ಒಂಟಿಯಾಗಿ ಮಲಗಿದ್ದೀರಿ ಎಂದು ಇಮ್ಯಾಜಿನ್ ಮಾಡಿಕೊಳ್ಳಿ. ನಿಮ್ಮ ಸುತ್ತಲೂ ಅನಂತವಾದ ಶೂನ್ಯತೆ ಇದೆ. ಭೂಮಿಯ ಗ್ರಾವಿಟೇಷನಲ್ ಫೋರ್ಸ್ ನಿಮ್ಮ ಮೇಲಿನ ಹಿಡಿತವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಿದೆ. ನಿಮ್ಮ ದೇಹ ಈಗ ನಿಧಾನವಾಗಿ ಇಂಚು ಇಂಚಾಗಿ ಮೇಲಕ್ಕೆ ಏರಲು ಆರಂಭಿಸಿದೆ. ನಿಮ್ಮ ಬೆನ್ನು ಮಲಗಿದ್ದ ಜಾಗದಿಂದ ಮೇಲಕ್ಕೆ ತೇಲುತ್ತಿದೆ. ನಿಮ್ಮ ಕೈಗಳು, ಕಾಲುಗಳು ಗಾಳಿಯಲ್ಲಿ ಮುಕ್ತವಾಗಿ ಚಲಿಸುತ್ತಿವೆ. ನೀವು ನೀರಿನ ಮೇಲಿನ ಹನಿಗಿಂತ ಆಕಾಶದಲ್ಲಿರುವ ಮೋಡಕ್ಕಿಂತ ಒಂದು ಸಣ್ಣ ಹತ್ತಿಯ ಕಣಕ್ಕಿಂತ ಹಗುರವಾಗಿದ್ದೀರಿ. ಯಾವುದೇ ತೂಕವಿಲ್ಲ, ಯಾವುದೇ ಬಂಧನವಿಲ್ಲ. ನೀವು ಅನಂತವಾದ ಬ್ರಹ್ಮಾಂಡದ ಶೂನ್ಯತೆಯಲ್ಲಿ ತೇಲುತ್ತಿದ್ದೀರಿ. ನಿಮ್ಮ ಇಡೀ ದೇಹ ಈಗ ಎಷ್ಟು ಸಡಿಲವಾಗಿದೆ, ಎಷ್ಟು ಹಗುರವಾಗಿದೆ ಎಂದರೆ ನಿಮಗೆ ನಿಮ್ಮ ದೇಹ ಎಲ್ಲಿದೆ ಎಂಬುವ ಅರಿವೇ ತಪ್ಪಿ ಹೋಗುತ್ತಿದೆ. ನಿಮ್ಮ ಭೌತಿಕ ದೇಹ ಕೆಳಗೆ ಉಳಿದಿದೆ. ನಿಮ್ಮ ಸೂಕ್ಷ್ಮ ಶರೀರ ಅತ್ಯಂತ ಹಗುರವಾಗಿ ಆಕಾಶದಲ್ಲಿ ತೇಲುತ್ತಿದೆ. ಈ ಮುಕ್ತತೆಯನ್ನು ಅನುಭವಿಸಿ. ಈ ಅಪ್ರತಿಮ ಶಾಂತತೆಯನ್ನು ಸವಿಯಿರಿ. ಇದೇ ಸ್ಥಿತಿಯಲ್ಲಿ ಕೆಲವು ನಿಮಿಷಗಳ ಕಾಲ ನೀವು ಈ ಮುಕ್ತತೆಯನ್ನು ಅನುಭವಿಸುತ್ತಿರಿ. ನನ್ನ ಧ್ವನಿ ಮೌನವಾಗುತ್ತದೆ.
ಈ ಶೂನ್ಯತೆಯಲ್ಲಿ ನೀವೇ ಬೆಳಕಾಗಿದ್ದೀರಿ. ನಿಮ್ಮ ಮನಸ್ಸಿನ ಹಳೆಯ ಗಾಯಗಳು, ಭವಿಷ್ಯದ ಭಯಗಳು ಎಲ್ಲವೂ ಈ ಬ್ರಹ್ಮಾಂಡದ ವಿಶಾಲತೆಯಲ್ಲಿ ಕರಗಿ ಶೂನ್ಯವಾಗಿವೆ. ನಿಮ್ಮ ಆತ್ಮ ಅತ್ಯಂತ ಪವಿತ್ರವಾಗಿದೆ, ತೂಕವಿಲ್ಲದ ಚೈತನ್ಯವಾಗಿದೆ. ಮನಸ್ಸಿನಲ್ಲೇ ಪಠಿಸಿ, ನಾನು ಮುಕ್ತನಾಗಿದ್ದೇನೆ, ನಾನು ಕೇವಲ ಪ್ರಜ್ಞೆಯಾಗಿದ್ದೇನೆ. ಈ ದಿವ್ಯ ಹಗುರತನವನ್ನು ನಿಮ್ಮ ಪ್ರತಿ ಜೀವಕೋಶದಲ್ಲೂ ಇಳಿಸಿಕೊಳ್ಳಿ. ಈಗ ಅತ್ಯಂತ ಶಾಂತವಾಗಿ ಆ ದಿವ್ಯ ಹಗುರತನದ ಆನಂದವನ್ನು ನಿಮ್ಮ ಹೃದಯದಲ್ಲಿ ತುಂಬಿಕೊಂಡು ಮರಳಿ ಬರುವ ಸಮಯ. ನಿಮ್ಮ ಪ್ರಜ್ಞೆ ನಿಧಾನವಾಗಿ ಆಕಾಶದಿಂದ ಕೆಳಗೆ ಇಳಿಯುತ್ತಿದೆ. ನಿಮ್ಮ ಭೌತಿಕ ದೇಹದೊಳಗೆ ನಿಮ್ಮ ಪ್ರಜ್ಞೆ ಮರಳಿ ಪ್ರವೇಶಿಸುತ್ತಿದೆ. ನಿಮ್ಮ ಕೈಬೆರಳುಗಳನ್ನು ಅತ್ಯಂತ ಹಗುರವಾಗಿ ಅಲುಗಾಡಿಸಿ. ನಿಮ್ಮ ಕಾಲು ಬೆರಳುಗಳನ್ನು ಅಲುಗಾಡಿಸಿ. ನಿಮ್ಮ ದೇಹಕ್ಕೆ ಮರಳಿ ತೂಕ ಬರುತ್ತಿದೆ. ಆದರೆ ಇದು ಒತ್ತಡದ ತೂಕವಲ್ಲ, ಇದು ಹೊಸ ಚೈತನ್ಯ ಮತ್ತು ಶಕ್ತಿಯ ತೂಕ. ನಿಮ್ಮ ಮುಖದಲ್ಲಿ ಒಂದು ಪ್ರಶಾಂತವಾದ ಮುಗುಳ್ನಗೆ ಇರಲಿ. ನಿಮ್ಮ ಎರಡೂ ಹಸ್ತಗಳನ್ನು ಪರಸ್ಪರ ಉಜ್ಜಿ ಆ ಉಷ್ಣತೆಯನ್ನು ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. ಯಾವಾಗ ನಿಮಗೆ ಸಿದ್ಧ ಎನ್ನಿಸುತ್ತದೆಯೋ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಈ ದಿನ ನಿಮ್ಮನ್ನು ನಡೆಸುವ ದಿವ್ಯ ಶಕ್ತಿಗೆ ಮನಸ್ಸಿನಲ್ಲೇ ಧನ್ಯವಾದಗಳನ್ನು ಅರ್ಪಿಸಿ. ಇವತ್ತಿನ ಈ ವೇಟ್ಲೆಸ್ನೆಸ್ ಅನುಭವ ನಿಮ್ಮ ಆತ್ಮವನ್ನು ದೇಹದಿಂದ ಮುಕ್ತಗೊಳಿಸುವ ಮೊದಲ ಹೆಜ್ಜೆಯಾಗಿತ್ತು. ಇದು ನಾಳೆಯ ನಮ್ಮ ಮಹತ್ವದ ಹಂತಕ್ಕೆ ಅಡಿಪಾಯ ಕೂಡ. ನಾಳೆ ಡೇ 14ನಲ್ಲಿ ನಾವು ಆಸ್ಟ್ರಲ್ ಟ್ರಾವೆಲ್ನ ಗೇಟ್ವೇ ಆದ ಮೈಂಡ್ ಅವೇಕ್, ಬಾಡಿ ಅಸ್ಲೀಪ್ ಸ್ಥಿತಿಯನ್ನು ಕಲಿಯಲಿದ್ದೇವೆ. ತಪ್ಪದೆ ನಾಳೆಯ ವಿಡಿಯೋವನ್ನು ನೋಡಿ. ಇವತ್ತಿನ ನಿಮ್ಮ ಅನುಭವ ಹೇಗಿತ್ತು ಎಂಬುದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಮತ್ತೆ ಭೇಟಿಯಾಗೋಣವೇ? ಧನ್ಯವಾದಗಳು.